ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಹಳ್ಳಲ್ಲಿದ್ದೀವಿ. ಹಿಂದಿನ ಲಾಗಲ್ಲಿ ನಮ್ಮ ಡೀಪ್ ಕ್ಲೀನಿಂಗ್ ಲಾಗನ್ನು ನೋಡಿರ್ತೀರಾ. ಹಾಗೆ ನೆಕ್ಸ್ಟ್ ಡೇನೆ ನಾವು ಹಳ್ಳಿಗೆ ಬಂದ್ವಿ. ಇಲ್ಲಿಗೆ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗಿದೆ. ಇವತ್ತಿನ ದಿನ ಅಡಿಕೆ ಕೊಯ್ಲು ಹೇಗೆಲ್ಲ ಆಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫುಲ್ ಕೊನೆ ಕೊಯ್ಕ ಬಂದೆ ಅದ ಫುಲ್ ಜೋರುಂಟಾ? ಆಯ್ತಾ, ಅರ್ಧ ಪತಿ ಮುಗಿದೋಗೋದು ಈ ಸಲವ? ಹಾಂ ಆಯಿತು. ಸರಿ, ಮಾಂತಿ ಚಿಕ್ಕಮ್ಮ ಇವ್ರು ಇಲ್ಲಿ ದನ ಕಾಯ್ತಿದ್ದಾರೆ. ಬಂದ್ಕೊಂಡು ನನ್ನ ಹತ್ರ ಮತ್ತೆ ಕೆಲಸ ಮಾಡ್ತಾರೆ. ನಾ ಲಾಗ್ ಮಾಡ್ಕೊ ಬರ್ಬೇಕಂತೆ. ಇವ್ರು ಈ ಥರ ನಿದ್ರೆ ಮಾಡ್ತಿದ್ದಾರೆ ನೋಡಿ. ನಿದ್ರೆ ಬರ್ತಾ ಉಂಟು, ಸುಸ್ತಾಗ್ಬಿಟ್ಟಿದೆ. ಈ ಮನೆಗೆ ಬಂದ್ಕೊಂಡು ಕೆಲಸ ಮಾಡ್ತೀನಿ ಹೇಳಿದಾರಲ್ಲ, ಇದೇ ಥರ ಹಿಂಗೆ ನಿಂತ್ಕೊಂಡಿರ್ತಾಳೆ ಇನ್ನು ಆ ಕಡೆ ಈ ಕಡೆ ನೋಡ್ತಾ. ಮತ್ತೇನು ಕೆಲಸ ಮಾಡಲ್ಲ. ಅಲ್ಲ ನಿಯುಕ್ತ ನಮ್ಮ ಕೆಲಸ ಮಾಡ್ತೇನೆ. ಹಾಂ ನೋಡಿ, ಇವರೇ ನಮ್ಮ ಶಿವಗೌಡರು. ಇವ್ರು ಮರ ಹತ್ತಿದ್ದಿಲ್ಲ, ಕೆಳಗಡೆ ಅಷ್ಟು ಕೆಲಸ ಮಾಡ್ತಾರೆ ನಮ್ಮ ಮನೆಯದು. ಅಲ್ಲನಾ ಅಲ್ಲಿ ಮಾಂಸಿ ಚಿಕ್ಕಮ್ಮ ಹೊಂಟಿದ್ದಲೆ. ಬಾರೆ ಪುಟ ಅಪ್ಪನ ತೋಟಕ್ಕೆ. ಯುಕ್ತ ತೋಟಕ್ಕೆ ಒಪ್ಪಂದನೆ ನೋಡಿ. ಲೆಟ್ಸ್ ಗೋ. ಲೆಟ್ಸ್ ಗೋ. ಇಲ್ಲಿ ಹಾವಿದ್ದು ಒಂದು ಕೆರೆ ಬುಡ್ಡ ಹಾವಿದ್ದು. ಎಂತ ಹೇಳು? ಕೆರೆ ಬುಡ್ಡ ಒಂದು ನಾಗರಾವು ಇತ್ತಪ್ಪ, ಎಲ್ಲೋ ಹೋಗೋದನ. ಎಲ್ಲೋ ಅಪರೂಪಕ್ಕೆ ಮುಂದೆ ಹೊಂಡದ ಬಿಡ್ಕೊಂಡಿರ್ತಿತ್ತಪ್ಪ. ಅಲ್ಲ ಮಗ, ನೀವು ಸಾಕಷ್ಟು ಹೋಗೋದು ದಾಟ ನೋಡೋಣ ಹೆಂಗೆ ದಾಟ್ತಾ ಹೇಳಿ. ಹೋಗು, ಹೆದ್ರಡ್ ಹೋಗು. ಲೆಟ್ಸ್ ಗೋ. ಹೋಗು. ಎಂತಕ್ಕೆ ಹೆದರಿಕೆನಾ? ಲೆಟ್ಸ್ ಗೋ. ಓಕೆ, ನೈಸ್, ಗುಡ್ ಗಾಲ್. ಈಗ ಹೋಗು, ಚಲೋ ಇದ್ದು, ಈಸಿ ಇದ್ದು. ಹೋಗು, ಒಡಕಣಿದ್ದು ಹೋಗು, ನೆಟ್ಟು ಓಡೋಗು. ಹೌದಾ? ಅಡಿಕೆ ಅಂತೂ ಇಲ್ಲ, ಕಾಲೇಜಲ್ಲಿ ಕೊಟ್ಟಾರ ಉಂಟೋಳು ಅಲ್ಲ ಅಷ್ಟೇ ನೋಡಿ. ಅಡಿಕೆ ತಗೊಂಡು ಹೋಗ್ತಿದ್ದಾರೆ ಶಿವ ಅವರು. ಅಷ್ಟು ಹೊಡಿಯೋ ಹೊಡೋದೆ ಮತ್ತೆ ಬರೋ ಹಿಡ್ಕೊಂಬ್ಲಿ ಹೋಗ್ತಾ. ಸೊ ನಮಗೆ ಕುಡಿಯೋಕ್ಕೆ ಮಾಡೋಕ್ಕೆ ಎಲ್ಲದೂ ನೀರು ಇಲ್ಲಿಂದನೇ ಬರುತ್ತೆ ನೋಡಿ. ಸೊ ಇದೇ ಕೆರೆ ನೀರು. ಸೊ ಇಲ್ಲಿಂದ ಬಂದ್ಬಿಟ್ಟು ಸುಯಿ ಅಂತ ಇಲ್ಲಿ ಒಳಗಡೆ ಹೋಗಿ ಹಿಂಗೆ ದಾಟ್ಬಿಟ್ಟು ಇಲ್ಲಿಂದ ಪೈಪ್ ಕನೆಕ್ಷನ್ ಇದೆ ನೋಡಿ. ಪೈಪಲ್ಲಿ ಸುರು ಅಂತ ಮುಂದೆ ಹೋಗ್ತಾ ಇರುತ್ತೆ. ಸೊ ನಾನು ಇಲ್ಲಿ ಚಿಕ್ಕದಾಗಿ ಇದು ಮಾಡಿದ್ದೆ, ಸಿಮೆಂಟ್ ಹೊಡೆದು ಸರಿ ಮಾಡಿದೆ, ಕರೆಕ್ಟ್ ಆಗಿರೋದು. ಸೊ ಈಗ ಲೀಕೇಜ್ ಆಗುತ್ತಲ್ವಾ. ಸೊ ಇನ್ನೇನಾಗುತ್ತೆ ಅಂದರೆ ಆಗೇನಲ್ಲಿ ನೀರು ಫೋರ್ಸ್ ಇರಲ್ಲ ನಮಗೆ. ಯಾವಾಗ ಅಲ್ಲಿ ಬೇಸಿಗೆಗಾಲದಲ್ಲಿ ನೋಡಿ, ಇಲ್ಲಿ ಲೀಕೇಜ್ ಆಗ್ತಿದೆಯಲ್ಲ, ಬೇಸಿಗೆಗಾಲದಲ್ಲಿ ಏನೂ ಇರಲ್ಲ ನೀರು ಫೋರ್ಸ್. ಈಗ ಸಿಕ್ಕಾಪಟ್ಟೆ ಕೊಣಜಿನ ಕೊಟ್ಟೆ ಕಟ್ಬಿಟ್ಟಿದೆ ಈ ಸಲ. ಅಡಿಕೆ ಮೊದಲೇ ಕಮ್ಮಿ ಇದೆ, ಕೊಣಜಿನ ಕಟ್ಟೆನೇ ಜಾಸ್ತಿ ಇದೆ ನೋಡ್ಬೋದು ನೋಡಿ. ಸೊ ನೋಡಿ, ದೊಡ್ಡಲ್ಲಿ ಕೊನೆ ಕೊಯ್ತಿದ್ದಾರೆ. ಅಡಿಕೆನೇ ಇಲ್ಲ, ಕೊನೆನೇ ಇಲ್ಲ ಜಾಸ್ತಿ. ಸೊ ಈಜಾಗಿ ಟಪಕ್ ಅಂತ ಕೊಯ್ತವ್ರೆ ಅದಕ್ಕೆ. ಅಲ್ಲನ ಜಾಸ್ತಿ ಅಂತೂ ಇಲ್ಲಲ್ಲ. ಫುಲ್ ರೂಢಿ ಆಗ್ಬಿಟ್ಟದೆ ಹಂಗೆ ಇಬ್ರಿಗೂ. ಬಂದಿ ನೋಡಿ. ನೋಡಿ ಈ ಸಲ ಜಾಸ್ತಿ ಅಡಿಕೆ ಇಲ್ಲ ಅಂತ ಹೇಳಿದ್ನಲ್ಲ. ಸೊ ಏನೂ ಇಲ್ಲ, ಆಲ್ಮೋಸ್ಟ್ ಎಲ್ಲ ಚುಕ್ಕಿರೋಗ್ಬಿಟ್ಟು ಹೋಗ್ಬಿಟ್ಟಿದೆ. ತೋಟನ ಪೂರ್ತಿ ಹಾಳಾಗ್ಬಿಟ್ಟಿದೆ, ಏನೂ ಇಲ್ಲ. ಯುಕ್ತ ತೀರ್ತಾ ಇದ್ದಾಳೆ ಮನೆ ಹೋಗ್ಬೇಕು ಅಂತ. ಅಲ್ಲದೇ ಅಂತ ತೀರ್ತಾ ಇದ್ದೆ ಮನೆ ಹೋಗೋಡಿ. ಹಾಂ ಬೇಜಾರು ಮಾಡ್ತಾನೆ ನಿಂಗೆ ಅಷ್ಟು ಬನ್ನಿ. ಹೌದಾನೆ, ಅದು ಬಟರ್ಫ್ಲೈ ಬಂದು ನೋಡು ಹಿಂದೆ. ಬಟರ್ಫ್ಲೈ ಆರ್ ಯು ಗೋಯಿಂಗ್. ನೋಡಿ ಫ್ರೆಂಡ್ಸ್, ಇದು ಕಾಡುಬಾಳೆ ಅಂತೆ. ಆಯಿತಾ ನೋಡಿ, ಕೊಣಜಿನ ಕೊಟ್ಟೆ ತುಂಬಿಟ್ಟಿದೆ. ಇಲ್ಲೂ ಫುಲ್ ಕೊಣಜಿನ ಕೊಟ್ಟೆ ಇದೆ. ಸೊ ಕಾಡುಬಾಳೆ ಅಂತ ಹೇಳಿದ್ರೆ ಇದ್ರ ಒಳಗಡೆ ಎಲ್ಲ ಬೀಜ ಇರುತ್ತೆ, ಹಣ್ಣಾಗಲ್ಲ ಪೂರ್ತಿಯಾಗಿ. ಹಣ್ಣಾದ ಆದ್ಮೇಲೆ ಸಹಿತ ಫುಲ್ ಬೀಜ ಇರುತ್ತೆ. ಸೊ ನಾವು ನಾರ್ಮಲಿಯಾಗಿ ಹ್ಯೂಮನ್ ಇದನ್ನು ಕನ್ಸ್ಯೂಮ್ ಮಾಡಲ್ಲ, ನಾವು ತಿನ್ನಲ್ಲ, ತುಂಬ ರೇರು. ಬೇಕಾದ್ರೆ ಮಾತ್ರ ತಿಂತೀವಿ. ಅಲ್ಲೇ ತಿಂತೇನೆ ಮತ್ತೆ. ಯಾರು ತಿನ್ನಲ್ಲ. ಹಾಂ, ಬೀಜ ತುಪ್ಪಕ್ಕೆ ಬೇಜಾರ, ಅಷ್ಟು ಬೀಜ ಇರ್ತದೆ ಅದರಲ್ಲಿ, ಸಿಕ್ಕಾಳೆ ಬೀಜ ಇರ್ತದೆ. ಹಾಗಾಗಿ ತಿನ್ನಲ್ಲ ಅದನ್ನು ನಾರ್ಮಲಿಯಾಗಿ. ಸೊ ನೋಡಿ, ಇದಕ್ಕೆಲ್ಲ ಗುರಿಗೆ ಮಟ್ಟಿ ಅಂತ ಹೇಳ್ತಾರೆ. ದನಗಳಿಗೆ ಮೇಯಕ್ಕೆ ಇದನ್ನೇ ಹಾಕ್ತಾರೆ. ಆಯಿತಾ, ಒಳ್ಳೆ ಫುಡ್ ಅದು. ಅಲ್ಲೇ ಇರ್ತಾ ಈಗ ಅಂತ ತೋತಿದ್ದ ಗುರಿಗೆ ಮಟ್ಟಿ ಅಂತಂದ್ರೆ ಅಂತ ತೂತಿದೆ ನಿಮಗೆ. ಹಾಂ ಅಂತ ಇರ್ತಳು, ಉಣಿಗಿರ್ತು ಅದರಲ್ಲಿ ಸಿಕ್ಕಾಪಟ್ಟೆ. ಗುರಿಗೆ ಮಟ್ಟಿ ಇತ್ತು ನೋಡಿ. ನಮ್ಮಲ್ಲಿ ಒಂದು ಹಳೆ ದನ ಇತ್ತು ಮಗ, ರಂಬೇಡಿ ದನದ ಹೆಸರಂತೋಳು. ಹೋಗು, ಹೆದ್ರಡ ಬಾ ಅಪ್ಪಿದ್ದು. ನಾ ಎತ್ಕೊಂಡ್ಮೇಲೆ ನೀವು ಅಪಶಂತೀವ. ರಂಬೇಳು ಒಂದು ದನ ಇತ್ತು ಮಗ, ಉದತ್ತಲೆ ಬಾ. ನಾನು ಹಿಂಗೆ ಕತ್ತೆ ಆಯ್ತು. ನೀವು ಅಪ್ಪರ ಹೆದರಿಲ್ಲ, ಅಪ್ಪಲ್ಲ ನಾಟಕ ಮಾಡಲ್ಲ, ಅಪ್ಪ ಹೆದರ್ತೀನಿಲ್ಲ ಬಾ. ಹಿಂಗೊಷ್ಟು ಚುಚ್ಚಿಲ್ಲ, ನಂಗೂ ಚುತ್ತಿಲ್ಲ, ನೀವು ಒಬ್ಬಂಗೆ ಚುಚ್ಚೋದು ಬಾ. ಕಲ್ತುಗಳವ ಮಗ ಇದಲ್ಲವ, ನೀವು ಹಳ್ಳಿ ಬದೇವ ಪೇಟೆ ಬದೇವಲ್ಲ ಬಾ. ಹಾಂ ಅದೇ ರಂಬೆ ಅಂತ ಒಂದು ದನ ಇತ್ತು. ಆಯಿತಾ, ಆ ದನಕ್ಕೆ ಅಂತಾನೆ ನನಗೆ ದನ ಅಂದ್ರೆಲ್ಲ ತುಂಬ ಪ್ರೀತಿ. ಸೊ ಆ ದನಕ್ಕೆ ಅಂತಾನೆ ನಾನು ಈ ಗುರಿಗೆ ಮಟ್ಟಿ ಹೋಗಿ, ನನಗೆ ಉಣಿಗೆಗೆ ಬರಲ್ಲ, ತುಂಬ ಅಲರ್ಜಿ.
ಆಯಿತಾ. ಸೊ ಆದರೂ ಸಹಿತ ನಾನು ರಂಬೆಗೆ ಅಂತ ನಾನು ಇದನ್ನೆಲ್ಲ ಕೊಯ್ಕೊಬರ್ತಿದ್ದೆ ಚಿಕ್ಕವನಿದ್ದಾಗ. ತುಂಬ ಚಿಕ್ಕವನಿದ್ದಾಗ ಅಂದರೆ ನಮಗೆ ಸ್ವಾತಂತ್ರ್ಯ ಬರೋ ಟೈಮಲ್ಲಿ ಕಥೆ ಇದೆಯಲ್ಲ. ಅದಕ್ಕೇನು ಸೊ ನೋಡಿ, ನಾ ಕತೆ ಹೇಳಿದ್ನಲ್ವ ನಿಮಗೆ, ಅವಳು ಕೆಲಸ ಮಾಡಲ್ಲ ಮನೇಲಿ ಅಂತ. ಸೊ ಅದಕ್ಕೆ ಬಿಲ್ಡಪ್ ಕೊಡೋಕ್ಕೆ ಅಡಿಕೆ ಸೊಲಿತಾ ಇದ್ದಾರೆ. ಫ್ರೆಶ್ ಅಡಿಕೆ ಕಂಡ್ಕೊಳ್ಳೋ ಫ್ರೆಶ್ ಅಡಿಕೆ ಕಂಡ್ಕೊಳ್ಳೋ ಸೊಲಿನ ಕಾಣಿಸ್ತಾ ನಿಂಗೆ? ನೋಡು, ಸ್ಮೂತ್ ಇರ್ತು ಹೇಳಿ ಅದಾ. ದೀಪಕ್ ಅವರು ಒಂದು ರೌಂಡು ತೋಟಕ್ಕೆಲ್ಲ ಹೋಗಿ ವಿಡಿಯೋನೆಲ್ಲ ಮಾಡ್ಕೊಂಡು ಬಂದರು. ಆಮೇಲೆ ನಾನು ಕೂಡ ಸ್ವಲ್ಪ ಫ್ರೆಶ್ ಆಗಿರೋ ಅಡಿಕೆ ಕಾಣ್ತಲ್ವ, ಅದಕ್ಕೆ ಸುಲಿತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಶ್ ಅಡಿಕೆ ಸುಲಿಯೋಕ್ಕೆ. ಒಂದು ವಾರದಿಂದ ಡೀಪ್ ಕ್ಲೀನಿಂಗ್, ಮನೆ ಕ್ಲೀನಿಂಗ್ ಮಾಡಿ 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 ಸಾಕಾಗಿತ್ತು. ಮೈಕೈಯೆಲ್ಲ ನೋವು ಸ್ಟಾರ್ಟ್ ಆಗಿತ್ತು, ತಲೆನೋವು ಬೇರೆ. ಇಲ್ಲಿ ಹಳ್ಳಿಗೆ ಬಂದರೆ ಸ್ವಲ್ಪ ಆರಾಮ್ ಅನಿಸುತ್ತೆ. ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕು, ನಾವೇ ತಿನ್ನಬೇಕು ಅಂತ ಇರೋದಿಲ್ಲವಲ್ಲ. ಸೊ ಅಪ್ಪ ಅಮ್ಮನೂ ಮಾಡಿಕೊಡ್ತಾರೆ ಅಂತ ಸ್ವಲ್ಪ ಆರಾಮ್ ಅನಿಸುತ್ತೆ. ಬಟ್ ಅಡಿಕೆ ಕೊಯ್ಲಾಗಿರೋದ್ರಿಂದ ನಾವು ಕೂಡ ಹೆಲ್ಪ್ ಮಾಡಬೇಕಾಗತ್ತೆ. ಸೊ ಒಂದು ರೌಂಡು ಹೆಲ್ಪ್ ಮಾಡಿ ಸಾಟರ್ಡೆ ಸಂಡೇ ಕೂಡ ಇದೆ ಅಂತ ಬಂದಿದ್ವಿ. ಒಳಗೆ ನೋಡು, ಒಂದು ಗಿದ್ದ ಸುಲ್ದಿ ಎಷ್ಟು ದೂರ ಸರ್ವಿಸು ಗಾಡಿ? ಅಲ್ಲೆಲ್ಲೂ ಇಲ್ಲಿಯೋ ಲಕ್ಷ್ಮೇಶ್ವರ ಅಂದ್ರೆ ಗದಗ ಅಲ್ದನಾ? ಗದಗ ಅಲ್ದ ಲಕ್ಷ್ಮೇಶ್ವರ. ಇದನ್ನಕ್ಕ ಕೆ ಜಿಗೆ ಎಷ್ಟಡ? ಕೆಜಿಗೆ 9 ರೂಪಾಯಿ ಕೊಟ್ಟಿದ್ದೇವೆ. ಗಿದ್ದಕ್ಕೆ 22 ಕೊಟ್ಟಿದ್ದೆ ನಾವು. ಊಟದ ಖರ್ಚಿಗೆ ಆಯ್ತು ನಿಂಗೆ ತಗೋ. ನಿಂಗೆ ಊಟದ ಖರ್ಚಿ ಸಿಕ್ತಲ್ಲ, ನಂಗೆ ಊಟದ ಖರ್ಚು ಇಲ್ಲ ಆಯ್ತು ನೋಡು ಇವತ್ತು ಮಧ್ಯಾಹ್ನಕ್ಕೆ. ಹಂಗೆ ಬಾಳೆಕೊನೆ ಪ್ಯಾಟಿಗೆ ತಗೊಂಡು ಹೋಗೋಣ, ಇಲ್ಲೇ ಕೊಡು. ಎಲ್ಲ ಅಶೋಕಕ್ಕೆ ತಗೊಬಂದ ನೋಡು. ಅವನು 3 ಹೊತ್ತಿಂದು ಅಲ್ಲನಾ? ಮುಗಿತಾಡ ಗೊತ್ತಿದ್ದ. ಬರಬೇಕು ಕೊನೆಗೌಡ್ರು. ಫೇಮಸ್ ಕೊನೆಗೌಡ್ರು. ನಾವು ನೋಡು, ಒಂದು ಗಿದ್ನ ಸೋಲ್ದಿದೆ ನೋಡು. ಅಡಿಕೆ ಹಾಕಕ್ಕೆ ಬರ್ಬೇಕಾಯ್ತು. ಬರುವ ಹಾ. ಯಾಕೆ ಶುಂಠಿ ಮಾಡ್ತಿ? ಸೂಪರ್ ಹೋಳಕ್ಲ ಹಾಕಿದ್ನಲೆ ಬೆಳೆದಡ ಕಳೆ ಮತ್ತೆ ಎಂತ ಹಾಕಿ ಉಂಟೆ? ಧೂಳು ಹೋಯ್ತಲ್ಲ, ಇನ್ಫೆಕ್ಷನ್ ಆಗ್ತದೆ ಫುಲ್ಲು. ಇನ್ಫೆಕ್ಷನ್ ಆಗಿ 2 ದಿವಸ ನೋವು ಇರ್ತದೆ, 3 ದಿವಸ ಎಣ್ಣಕ್ಕೆ ಎಲ್ಲೋ ಥರ ಆಗ್ತದೆ. ಮುಗಿತು, ಕಡೆಗೆ ಕಮ್ಮಿ ಆಗ್ತದೆ. 2-3 ದಿವಸ ಅನ್ಬೋದು ನಿಮಗೆ. ಅದೇ ಜೊತೆ ಹೋಗಿದ್ದೇನೆ. ಬಟರ್ ಪ್ಯಾಟಿಗೆ ಹೋದ್ರು. ಓ ಆಗೋದಿಲ್ಲೋ ಮಾರಾಯ. ಎಂತ ಮೇಲೆ ನೋಡಿ ಕೂತ್ಕೆಲ್ಲ ಸೋತೋಗ್ತದೇನ ಅದ? ಎಂತ ಬೀಜದ ಅಡಿಕೆ? ದೋಸೆ ತಿಂತದ್ದು
ಎಂತ ಮೆಣಸು ಕೊಯ್ಯಿಟ್ಟಿದ್ರೆ ಇಲ್ಲಿ ಎಂತಕ್ಕೆ ಬಂದ ಅಪ್ಪನೆಯ ಅಪ್ಪನೂ ಬಂದ ಹೆಕ್ಕಾಕು ಬಟ 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 ಹೆಕ್ಕಾಕು ಹ್ಞೂ ಅದ್ರ ಕೂತ್ ಎಲ್ಲೂ ಹೋಗ್ತೀನಿ ನೀನು ಅದು ವಿಡಿಯೋ ಮಾಡೋದು ಅಡಿಕೆ ಕೊಯ್ದಿದ್ದೆಲ್ಲ ಆಯಿತು. ಇನ್ನೇನಿದ್ರು ಸುಲಿಯೋದು ಮುಂದಿನ ಪ್ರೊಸೀಜರ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಲಾಗಲ್ಲಿ ನೋಡೋಣ. ಅಡಿಕೆ ಕೊಯ್ಲು ಮುಗಿಯೋ ಟೈಮಲ್ಲಿ ಆವತ್ತಿನ ದಿನ ಸ್ವೀಟ್ ಏನಾದರೂ ಮಾಡ್ತೀವಿ. ಅಮ್ಮ ಶಿರಾ ಮಾಡಿದರು. ನೋಡಿದ್ರಲ್ಲ ಇವತ್ತಿನ ಲಾಗನ್ನು. ಅಡಿಕೆ ಕೊಯ್ಲು ಒಂದೇ ದಿನಕ್ಕೆ ಮುಗೀತು. ಸುಮಾರು ಒಂದು 2-3 ದಿನದ ಅಡಿಕೆ ಕೊಯ್ಲು ಒಂದೇ ದಿನಕ್ಕೆ ಮುಗಿಯೋಗ ಆಯಿತು. ಯಾಕೆಂದರೆ ಈ ಸಲ ಎಲ್ಲ ಕಡೆ ಗೊತ್ತಿದೆಯಲ್ಲ ನಿಮಗೂ ಕೂಡ, ಪೂರ್ತಿ ತೋಟಕ್ಕೆ ಎಲೆ ಚುಕ್ಕಿ ರೋಗ ಬಂದು ಈ ಥರ ಆಗಿದೆ. ನಮ್ಮ ಮಲೆನಾಡಿಗರ ಕತೆ ಪ್ರತಿ ಮನೆಯಲ್ಲೂ ಇದೇ ಕತೆ. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.